ಇಲ್ಲೇ ಸ್ವಲ್ಪ ಮಾಡಲ್ಲ ಇಲ್ಲಿ ಎಲ್ಲಿ ಇರಲಿ ಹಾಕತ್ತೇನೆ ಆದ್ರೆ ಇಲ್ಲಿ ಬಹುಶಃ ಫೋನ್ ಬಿದ್ದಿತ್ತು ಇಲ್ಲ ನಡೀತೈತೆ ಅದೇನು ತೊಂದರೆ ಇಲ್ಲ. ಓಕೆ ಓಕೆ ಸ್ಟಾರ್ಟ್ ಮಾಡಿ ಓಕೆ ಸ್ಟಾರ್ಟ್ ಆಯ್ತಾ ಓಕೆ. ಇದು ಬಿಳಗಿ ತಾಲೂಕಿನ ಕಪ್ಪರ ಪಡೆಯವ ಅಂತ ಏನು ಹೇಳ್ತಾ ಇದ್ದೀವಿ. ಕಪ್ಪರ ಪಡೆಯವನ ಪಾದಗಟ್ಟೆ ಅಂತಾರೆ ಇದಕ್ಕಿಲ್ಲಿ. ಆ ಕಡೆಯಿಂದ ನೋಡ್ಕೊಂಡು ಬರ್ತಾ ಇದ್ದಂಗೆ ಅಲ್ಲಿಂದ ವ್ಯಾಪಾರ ವಹಿವಾಟುಗಳೆಲ್ಲ ಇಲ್ಲಿ ನಡೀತಾ ಇದ್ದಾವೆ. ಜನ ಬಂದಿರತಕ್ಕಂಥವರೆಲ್ಲ ಇಲ್ಲಿ ಪಾದಗಟ್ಟಿನಲ್ಲೇ ತಮ್ಮ ಹರಕೆ ಏನು ತೀರಿಸ್ತಾರೆ. ಆ ಹರಕೆ ತೀರಿಸೋದೇ ಇದೆ ಇದರಲ್ಲಿ. ಇಲ್ಲಿ ಪೂಜಾರಿ ಅದಾರಲ್ರಿ, ಪೂಜಾರ ನಾನು ಓಕೆ ಬರ್ರಿ ಸ್ವಲ್ಪ ಬರ್ರಿ. ಇಲ್ಲಿ ದೇವಸ್ಥಾನದ ಪೂಜಾರರು ಇದ್ದಾರೆ. ದೇವಿ ಬಗ್ಗೆ ಮತ್ತು ಭಕ್ತರ ಬಗ್ಗೆ ಅವ್ರು ಏನು ಹೇಳ್ತಾರೆ ಮಾತಾಡ್ಸ್ಕೊಂಡು ಹೋಗೋಣಂತ. ಇದಾದ್ಮೇಲೆ ಗುರುಗಳ ಇದು ಎಷ್ಟು ವರ್ಷದ ಗುಡಿ ರೀ ಇದು? ಸುಮಾರು ಒಂದು 60-70 ವರ್ಷದಿಂದ ಗುಡಿ ರೀ ಇದು. 60-70 ವರ್ಷ. 60 ಸಿಂಧೂರ್ ಲಕ್ಷ್ಮಣ್ ಇಲ್ಲೇ ಕೊನೆ ಆಗಿದಾರ ಅಂತ ಹೇಳ್ತಾರೆ. 60-70 ಜಗ ಸಿಂಧೂರ್ ಲಕ್ಷ್ಮಣ್ ಹೋಗಿದ್ದ 18ನೇ ಶತಮಾನದಲ್ಲಿ. 18ನೇ ಶತಮಾನ ಅಂತಂದ್ರೆ ಇದು 2021ನೇ ಶತಮಾನ. ಸ್ವಲ್ಪ ಹೆಚ್ಚು ಕಡಿಮೆ 300 ವರ್ಷ ಆಯ್ತು. 200ರಿಂದ 300 ವರ್ಷ ಆಯ್ತು. ಹಾ ಏನಂತಿತ್ರಿ? ಹಾ ಮೊದಲು ಈ ಕಪ್ಪರ ಪಡೆಯುವಾಗ ಕೊರವಂಜಿ ಅಂತಕ್ಕಂಥ ಒಂದು ಹೆಸರಿತ್ತು ಅಂತ ಒಬ್ರು ಹಿರಿಯರು ಹೇಳ್ತಾರೆ. ಇದು ಯಾವಾಗ ಆಗೈತಿ ಅಂತ ಗೊತ್ತಿಲ್ಲ. ಹಾ ಬರ್ರಿ ಪೂಜಾರಿ ಹೇಳ್ತಾನೆ ನೋಡ್ರಿ. ಇಲ್ಲ ನೀವು ಬರ್ರಿ, ಯಾಕಂದ್ರೆ ಈಗ ನೀವು ಹೇಳಿದ್ರಿ ಈ ದೇವಸ್ಥಾನದ ಇತಿಹಾಸವನ್ನ ಬಲ್ಲಂತವ್ರು ಇಲ್ಲಿ ಸದ್ಯದ ಮಟ್ಟಿಗೆ ಯಾರು ಇಲ್ಲ. ಈ ದೇವಸ್ಥಾನದ ಬಗ್ಗೆ ಏನೋ ಪುಸ್ತಕ ಏನಾರು ಅದಾವೇನ್ರಿ? ಇಲ್ಲ ಪುಸ್ತಕ ಏನೂ ಇಲ್ಲ. ಆಮೇಲೆ ಸಿಂಧೂರ್ ಲಕ್ಷ್ಮಣ್ ಬಗ್ಗೆನೂ ಪುಸ್ತಕ ಎಲ್ಲೂ ಸಿಗಲ್ಲ. ನಾಟಕ ಐತ್ರಿ, ನಾಟಕ ಅಂತ ಬರ್ದದ್ದು ಅಷ್ಟು ಬಿಟ್ರೆ ಇಲ್ಲಿ ಅವರು ಬರ್ದಾರ ಬಿಟ್ರೆ ಚರಿತ್ರೆ ಅಂತ ಎಲ್ಲೂ ಇಲ್ಲ ಇತಿಹಾಸದಲ್ಲಿ. ದೇವಸ್ಥಾನ ಯಾವಾಗ ಹುಟ್ಟೈತಿ ಅಂತ ಗೊತ್ತಿಲ್ಲ ಅಂತ ಬರುವಂಗೆ ಮಾಡ್ರಿ. ನೀವು ನಿಂದ್ರಿ, ನೀವು ಸ್ಲೋ ಮಾಡ್ರಿ. ಓಕೆ ಮಾಡ್ರಿ ಸ್ಲೋ. ಇದು ಕಪ್ಪರ ಪಡೆಯೋವಾಗ ಹೋಗ್ತಕ್ಕಂಥ ಜಾಗ ಇದು. ಅಲ್ಲಿ ಒಂದು ಮಹಾದ್ವಾರಕ್ಕಂತ ಆ ಕಡೆ ಹಿಡೀರಿ ಸ್ವಲ್ಪ. ಅಲ್ಲೊಂದು ದ್ವಾರ ಅಂತ ಜಸ್ಟ್ ಅಗಸಿ ಟೈಪ್ ಮಾಡಿದ್ದಾರೆ. ಒಂದು ಬ್ಯಾನರ್ ಹಾಕಿದ ಅದು ಬೋರ್ಡ್ ಬರ್ಸಿದ್ದಾರೆ ಅಷ್ಟೇ. ಅಷ್ಟು ಬಿಟ್ಟರೆ ಅಲ್ಲಿಂದ ಈ ಕಡೆನೂ ನಡ್ಕೊಂಡು ಬರ್ತಕ್ಕಂಥ ಭಕ್ತರಿದ್ದಾರೆ. ಆ ಕಡೆ ಇದೇನು ಪಾದಗಟ್ಟಿ ಅಂತೇನಂತೀವಲ್ಲ, ಪಾದಗಟ್ಟಿಯಿಂದ ಸ್ವಲ್ಪ ಮುಂದೆ ಬರ್ತಾ ಇದ್ದಂಗೆ ಅಲ್ಲಿ ಏನೋ ಒಂಥರ ಸರ್ಕಲ್ ಟೈಪ್ 4 ಕಡೆ ರಸ್ತೆ ಬಂತಲ್ಲ, ಅದರಿಂದ ಇಲ್ಲಿ ಗುಡ್ಡದ ಕಡೆ ಹೋಗ್ತಕ್ಕಂಥರು ಹೆಚ್ಚು. ಇಲ್ಲಿ ಹೆಣ್ಮಕ್ಳು ಭಾಳ. ಅಮ್ಮ ಎಷ್ಟು ವರ್ಷ ಆಯ್ತಮ್ಮ ಬರಾಕತ್ತ ದೇವ್ರಿಗೆ? ನೀವು ಹಗಲಾಗಲ ಬರ್ತೀರಿ, ದೇವ್ರಿಗೆ ನಡ್ಕೋತೀರಿ. ಹೆಂಗ ಅನ್ಸುತ್ತಮ್ಮ? ಏನು ದೇವ್ರು ಚಲೋ ಮಾಡ್ಯಾಳ ಅವ್ವ, ಚಲೋ ಮಾಡ್ಯಾಳ. ಓಕೆ, ಮಹಿಳೆಯರು ಸ್ವಲ್ಪ ಹೆಚ್ಚು ಕಡಿಮೆ ಬರ್ತಾರ ಹೆದರ್ಕೊಂಡ್ರು ಅವ್ರು ಮಾತಾಡೋದಕ್ಕೆ. ಅಜ್ಜಾರು ಎಷ್ಟು ವರ್ಷ ಆತ್ರಿ ಬರಾಕತ್ತ? ನಾವು ತಲೆನೇ ಹೋಗಿತ್ತಪ್ಪ ನಮ್ಗೆ. ಈ ಕಡೆ ಆ ಕಡೆ ನೋಡಿ ಈ ಕಡೆ. ಹಾ, ನಮ್ಮ ಹಿರಿಯರ್ದು ಒಂದು ತಲೆನೇ ಹೋಗೈತೆ. ಒಂದು ತಲೆನ ಹೋಗೈತಿ. ಅವಾಗಿಂದ ಬರ್ತೀರಿ? ಬರ್ತೀವಿ ನಾವು. ಏನವ್ವ ಏನೇನು ಮಾಡ್ಯಾಳ ನಿಮಗೆ? ನಮಗೆ ಏಟ ಆಗಲಿ ಅದರ ಮಾಡ್ಯಾಳ ದುಡ್ದು ಮಾಡ್ಯಾಳ. ಮತ್ತೆ ದುಡಿದ್ರೆ ಪಗಾರ ಕೊಡ್ತಾರಲ್ಲ, ಇಲ್ಲಾಂದ್ರೆ ಹೆಂಗ್ ಕೊಡ್ತಾರೆ? ಕೊಡ್ದಲ್ಲ. ಹಂಗ ಈ ಕಡೆಯಿಂದ ಜನ ಬರ್ತಾ ಇದಾರೆ, ಅವ್ರನ್ನು ಕೇಳೋಣ. ಕೇಳ್ರಲ್ಲ, ಎಷ್ಟು ವರ್ಷ ಆತ್ರಿ ಯಜಮಾನ್ರ ಬರಾಕತ್ತ? ಎಲ್ಲಿ ಸ್ವಲ್ಪ ಹೆದರ್ಕೊಳಕತ್ಯಾರ. ಆ ಕಡೆ ವಿಡಿಯೋ ಮಾಡ್ರಿ. ಅದಕ್ಕೆ ಏನು ಮತ್ತೆ ಮಾತಾಡೋದು. ಪ್ರತಿ ವರ್ಷ ಬರ್ತೀರಿ? ಸ್ವಲ್ಪ ಇದು ಬ್ಯಾಟಿಮ್ ದೇವ್ರು ಅನ್ನೋದ್ರ ಸಲುವಾಗಿ ಏನಾರ ಪ್ರಾಬ್ಲಮ್ ಆಗುತ್ತಾನ ಅಂತ ಬಹುತೇಕ ಜನ ಮಾತಾಡೋಕೆ ಹೆದರ್ಕೊಳ್ತಾರೆ. ಯಾಕಂದ್ರೆ ಸರ್ಕಾರದ ಇವ್ರೇನೋ ವಿಡಿಯೋ ಮಾಡ್ಕೊಂಡು ಹೋಗಿ ಸರ್ಕಾರದವ್ರಿಗೆ ಕೊಟ್ಟು ಪೊಲೀಸರಿಗೆ ಕೊಟ್ಟು ಏನೋ ಒಂದು ಕಂಪ್ಲೇಂಟ್ ಆಗಿ ನಮ್ಮ ಕಾರ್ಯಕ್ರಮಕ್ಕೆ ರದ್ದಾದೀತು ಅಂತಕ್ಕಂಥ ಒಂದು ವಿಚಾರ ಇಲ್ಲಿ ಬಹಳ ಮಂದಿಗೆ ಅದ. ಈ ಮರಿ ಕಡಿದ್ರ ಬಗ್ಗೆ, ಸರ್ಕಾರ ಹೊರಡಿಸ್ತಕ್ಕಂಥ ಆದೇಶದ ಬಗ್ಗೆ ಹೆದರ್ಕೊಂಡಿರ್ತಕ್ಕಂಥ ಜನ ಬಹುತೇಕ ಮಾತಾಡಲ್ಲ. ಸುಮ್ಮನೆ ಹೋಳಾಯಿಸಿ ಹೋಗ್ತಾರೆ. ಇವ್ರು ಏನೋ ಒಂದು ನಮ್ಮ ಬ್ಯಾಟಿಂಗ್ ಮಾಡೋದಕ್ಕೆ ದೇವರಿಗೆ ಸಂಸ್ಕಾರ ತಂದಾರು ಅಂತಕ್ಕಂಥ ಒಂದು ಭಯ ಅದ. ಓಕೆ ಸರ್, ನಮಸ್ಕಾರ. ಇನ್ನು ಈಗೇನು ಸ್ವಲ್ಪ ಹೆಚ್ಚು ಕಡಿಮೆ ಕಪ್ಪರ ಪಡೆಯವನ ದೇವಸ್ಥಾನದ ಹತ್ರನ ಬಂದಿದ್ದೀವಿ.
ಇನ್ನು ಇಲ್ಲಿವರೆಗೂ ಸಿಕ್ಕಾಪಟ್ಟೆ ಏರದ ಸ್ವಲ್ಪ ಹೆಚ್ಚು ಕಡಿಮೆ ಹತ್ತಿ ಬರ್ತಕ್ಕಂಥವ್ರದ್ದು ಬಹಳ ಕಷ್ಟ ಅದ. ಆಮೇಲೆ ಇಲ್ಲಿಂದ ನೀರು ಬೀಳುತ್ತೆ ಅಂತ ಹೇಳ್ತಾರೆ, ನೀರು ಎಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ ಅಂತಾರೆ. ಅಲ್ಲಿಂದ ಒಂದು ಜೂಮ್ ಹಾಕಿ ತೋರಿಸ್ತೀನಿ ನೋಡ್ರಿ, ಇಲ್ಲಿ ಸ್ವಲ್ಪ ಹಿಡ್ದೇನೆ. ಹಾಂ, ಅಲ್ಲಿ ಮೇಲ್ಗಡೆ ನೀರು ಬೀಳಿದ್ರು ಮಾರ್ಗ ಕಾಣುತ್ತೆ, ಒಂದು ಪೈಪ್ಲೈನ್ ಹಾಕಿದಂಗೆ ಹಾಕಿದ್ದಾರೆ. ಅಲ್ಲಿಂದ ಇಲ್ಲೊಂದು ಕೆಳಗಡೆ ಒಂದು ಬಾವಿ ವ್ಯವಸ್ಥೆ ಮಾಡಿದ್ದಾರೆ. ಬಹುಶಃ ಇದು 18ನೇ ಶತಮಾನದ ಈಸ್ಟ್ ಇಂಡಿಯಾ ಕಂಪ್ನಿ ಸರ್ಕಾರ ಇದ್ದಾಗ ಮಾಡಿರಬಹುದು ಅಂತ ಇಲ್ಲಿ ಜನ ಹೇಳ್ತಾರೆ. ಬಟ್ ಆ ಕಡೆ ಹೋಗಿ ತೋರಿಸೋದ್ಕೊಂಥರ ಅಪಾಯದ ಪರಿಸ್ಥಿತಿ ಇರೋದ್ರಿಂದ ನನಗೆ ಅಲ್ಲಿಗೆ ಹೋಗೋಕ್ಕಾಗ್ತಾ ಇಲ್ಲ. ಆಗ ಇಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇಲ್ಲಿ ಇನ್ನೊಂದು ಅಲ್ಲೊಂದು ದೇವಸ್ಥಾನದ ಬಗ್ಗೆ ಒಂದು ಬೋರ್ಡ್ ಹಾಕಿದ್ದಾರೆ ನೋಡಿ. ಸ್ವಲ್ಪ ಅಲ್ಲಿ ಜೂಮ್ ಹಾಕ್ತೇನೆ ನೋಡಿ. ಹಾಂ, ಓಕೆ, ಅಲ್ಲಿ ಕಾಣಿಸುತ್ತೆ. ಇನ್ನು ನೆಕ್ಸ್ಟ್ ಅಲ್ಲಿಗೆ ಹೋಗಿ ಇನ್ನೊಂದು ನೋಡ್ತಾನೆ ಅಲ್ಲಿ.